ಹಾಯ್ ಫ್ರೆಂಡ್ಸ್, ಇವತ್ತು ಸಿಜ್ವಾನ್ ಚಟ್ನಿಯ ರೆಸಿಪಿ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಕಡಾಯಿಗೆ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಈಗ ಶುಂಠಿ ಬೆಳ್ಳುಳ್ಳಿ ಕ್ರಷ್ ಮಾಡಿ ಇದರಲ್ಲಿ ಹಾಕಬೇಕು. ಇದನ್ನು ಬಹಳ ಹೊತ್ತು ಎಣ್ಣೆಯಲ್ಲಿ ಹುರಿಬಾರ್ದು. ಮತ್ತು ಒಂದೇ ಒಂದು ಮೆಣಸಿನಕಾಯಿ ಕೂಡ ಕ್ರಷ್ ಮಾಡಿ ಹಾಕಿದ್ದೇನೆ ಇದರಲ್ಲಿ. ಹಸಿ ವಾಸನೆ ಹೋಗೋವರೆಗೆ ಮಾತ್ರ ಹುರಿಬೇಕು ಇದನ್ನು. ಮತ್ತು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ. ಈಗ ಇದರಲ್ಲಿ 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ. ಹಾಗೂ 1 ಲೋಟ ನೀರು ಹಾಕಿ ಇದನ್ನು ಸರಿಯಾಗಿ ಕುದಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದರಲ್ಲಿ ಅಜಿನೋಮೋಟೊ ಕೂಡ ಹಾಕ್ತಾರೆ. ಹಾಗೂ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಬೇಕು. ಹಾಗೂ ಸಿಚ್ವಾನ್ ಪೇಪರ್ ಹಾಕ್ತಾ ಇದ್ದೀನಿ, ಒಂದು 3-4 ಅಷ್ಟೇ. ಫುಡ್ ಕಲರ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೂ 1 ಟೇಬಲ್ ಸ್ಪೂನ್ ನಾನಿಲ್ಲಿ ವಿನಿಗರನ್ನು ಹಾಕ್ತಾ ಇದ್ದೀನಿ. ವಿನಿಗರ್ ಇರಲಿಲ್ಲ ಅಂದರೆ ಅರ್ಧ ಲಿಂಬೆಹಣ್ಣು ರಸ ಕೂಡ ನೀವು ಇದರಲ್ಲಿ ಹಾಕ್ಕೊಳ್ಬೋದು. ಈಗ ವಿನಿಗರ್ ಹಾಕ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಸರಿಯಾಗಿ ಕುದಿಸ್ಕೊಳ್ಬೇಕು ಇದನ್ನು. ಈಗ 1.5 ಟೇಬಲ್ ಸ್ಪೂನ್ದಷ್ಟು ನಾನು ಕಾರ್ನ್ಫ್ಲವರ್ ನೀರಿನಲ್ಲಿ ಕಲಸಿ ಇದರಲ್ಲಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಆಗಲಿ ಅಚ್ಚ ಖಾರದ ಪುಡಿ ಆಗಲಿ ಎಣ್ಣೆಯಲ್ಲಿ ಬಹಳ ಹೊತ್ತು ಹುರಿಬಾರದು. ಮತ್ತು ಇದಕ್ಕೆ ನಾವು ಈಗ ಕಾರ್ನ್ಫ್ಲವರ್ ಹಾಕಿದ ತಕ್ಷಣವೇ ಇದನ್ನು 1 ನಿಮಿಷ ಸರಿಯಾಗಿ ಬೇಯಿಸ್ಕೊಳ್ಬೇಕು. ಚಟ್ನಿ ಕುದಿಬೇಕು. ಈಗ ಚಟ್ನಿ ರೆಡಿಯಾಗಿದೆ. ಒಂದು ಬೌಲ್ನಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಳ್ಳಿ. ಸಿಜ್ವಾನ್ ಚಟ್ನಿ ಬೇಗ ಆಗುತ್ತೆ ಫ್ರೆಂಡ್ಸ್. ಸಿಜ್ವಾನ್ ಚಟ್ನಿ ಹಲವಾರು ವಿಧದಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಇದನ್ನು ಬಳಸಿ ನಾವು ಅನೇಕ ಪದಾರ್ಥಗಳನ್ನು ಮಾಡ್ಕೊಳ್ಬೋದು. ಈಗ ಇದು ರೆಡಿ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.